ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತು ಮತ್ತೊಂದು ಏರ್ ಫ್ರೈಯರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇ ಕ್ರಿಸ್ಪಿ ಕಾಬೂಲ್ ಚೆನ್ನ. ಚಿಕ್ ಪೀಸ್ ಇರುತ್ತಲ್ಲ, ಚಿಕ್ ಪೀಸ್ದು ಫ್ರೈ ಮಾಡೋ ಬದಲಾಗಿ ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ ನಾನು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಕಾಬೂಲ್ ಚನ್ನ ಅಂದರೆ ಚಿಕ್ ಪೀಸ್ನ ನಾನು ಹಿಂದಿನ ದಿವಸನೇ ನೆನೆಸಿಟ್ಕೊಂಡಿದ್ದೆ. ಒಂದು 10 ಗಂಟೆ 8ರಿಂದ 10 ಗಂಟೆ ನೆನೆಸಿಟ್ಕೊಂಡಿದ್ದೆ. ಈಗ ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕಿಬಿಟ್ಟು ಅದು ಮುಳುಗೋಷ್ಟು ನೀರು ಹಾಕಿಬಿಟ್ಟು, ಅಂದರೆ ಒಂದು 3 ಕಪ್ಪಷ್ಟು ನೀರು ಹಾಕಿಬಿಟ್ಟು ಒಂದು 3/4 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಉಪ್ಪು ಹಾಕಿಬಿಟ್ಟು ನಾನು ಕುಕ್ಕರ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು 2 ವಿಷಲ್ ಬರುವಷ್ಟು ಕುಕ್ಕರ್ನ ಕೂಗಿಸ್ಕೊಳ್ತಾ ಇದ್ದೀನಿ. 2 ವಿಷಲ್ ಕೂಗ್ಸಿದ್ರೆ ಸಾಕು, ತುಂಬ ಬೇಯಿಸೋದು ಬೇಡ. ಇದು ಸುಮ್ಮನೆ ಒಂದ್ಸತಿ ಕೈಯಲ್ಲಿ ಹಿಂಗೆ ಇಷ್ಟಿದ್ರೆ ಒಂದ್ಸತಿ ಅದು ಮೆತ್ತಗಾಗಬೇಕು ಅಷ್ಟೇ, ಹೊರತಾಗಿ ತುಂಬ ಬೇಡ. ಈಗ 2 ವಿಷಲ್ ಕೂಗ್ತದು. 2 ವಿಷಲ್ ಆಗಿ ಸ್ವಲ್ಪ ಕೂಲ್ ಆದಮೇಲೆ ನಾನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ತುಂಬ ಮೆತ್ತಗಾಗಿಲ್ಲ, ಸುಮ್ಮನೆ ಒಂದ್ಸತಿ ಹಿಂಗಂದಾಗದು ಮೆತ್ತಗೆ ಇದಾಗ್ತಾ ಇದೆ. ಅಷ್ಟಾದರೆ ಸಾಕು, ಒಂದು 2 ವಿಷಲ್ಲೇ ಸಾಕು ಇದಕ್ಕೆ, ಯಾಕೆಂದರೆ ನೆನೆಸಿರೋದ್ರಿಂದ ಬೇಗ ಬೆಂದ್ಬಿಡುತ್ತದು. ಈಗ ಅದನ್ನು ಸೋರಿಸ್ಕೊತಾ ಇದ್ದೀನಿ, ನೀರೆಲ್ಲ ತೆಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಇದು ಕೂಲ್ ಆಗಕ್ಕೆ ಬಿಡ್ತೀನಿ. ನೀವು ಅರ್ಜೆಂಟಾಗಿ ಮಾಡೋದಾದರೆ ಬೇಕಾದ್ರೆ ಒಂದು ಪೇಪರ್ ಟವಲ್ ಮೇಲೆ ಹಾಕಿಬಿಟ್ಟು ಅದನ್ನು ಡ್ರೈ ಮಾಡಬೇಕು. ಈ ನೀರಿರೋಂಗೆ ಹಾಕಿದರೆ ತುಂಬ ನೀರಾಗುತ್ತೆ ಇದರಲ್ಲಿ. ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತಾದಮೇಲೆ ಅದು ನೀರೆಲ್ಲ ಹೋಗಿತ್ತದಾಗಲೇ. ಈಗ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಏರ್ ಫ್ರೈಯರ್ಗೆ ಹಾಕಬೇಕು. ಫಸ್ಟು ನಾನು ಏರ್ ಫ್ರೈ ಮೋಡಲ್ಲಿ ಇಟ್ಬಿಟ್ಟು 400 ಫ್ಯಾರನೈಟಲ್ಲಿ ಇಡ್ತಾ ಇದ್ದೀನಿ. 400 ಫ್ಯಾರನೈಟ್ಗೆ ಇಟ್ಬಿಟ್ಟು ಸ್ಟಾರ್ಟ್ ಕೊಡ್ತಾ ಇದ್ದೀನಿ. ಇದಿವಾಗ ಪ್ರೀ ಹೀಟ್ ಆಗ್ತಾ ಇದೆ. ಪ್ರೀ ಹೀಟ್ ಆಯಿತು. ಈಗ ನಾನು ಅದಕ್ಕೆ ಫುಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡಿ ಒಂದು 3 ನಿಮಿಷ 4 ನಿಮಿಷ ಹಾಗೆ ತೆಗೆದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಎಲ್ಲ ಕಡೆಗೂ ಫ್ರೈ ಆಗುತ್ತೆ. ಈಗ ಅದೆಲ್ಲ ಫ್ರೈ ಆಗೋತ್ತಿಗೆ ಒಂದು ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು, ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನು, ಆಮ್ಚೂರ್ ಪೌಡರ್ ಅರ್ಧ ಸ್ಪೂನು ಮತ್ತು ಸಾಲ್ಟು ಅರ್ಧ ಸ್ಪೂನು, ಎಲ್ಲ ಅರ್ಧ ಟೇಬಲ್ ಸ್ಪೂನ್ಸು ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಅದೊಂದು ಇನ್ನೇನು 3/4 ಭಾಗ ಆಯಿತು ಅನ್ನೋ ಅಷ್ಟೊತ್ತಿಗೆ ಇದನ್ನು ಸ್ವಲ್ಪ ಒಂದು ಅರ್ಧ ಭಾಗ ಇದನ್ನು ಹಾಕ್ತೀನಿ. ಈಗ ಒಂದ್ಸತಿ ಚೆಕ್ ಮಾಡ್ತಾ ಇದ್ದೀನಿ ಎಷ್ಟು ಆಗ್ತಾ ಇದೆ. ಇವಾಗ 3 ಮಿನಿಟ್ಸ್ ಆಗಿದೆ. ಈಗ ಒಂದು 7 ಮಿನಿಟ್ಸ್ ಆಯಿತು, ಇನ್ನೂ ಆಗ್ಬೇಕು ಸ್ವಲ್ಪ. ಈಗ ನಾನು ಮಸಾಲೆ ಮಾಡಿಟ್ಕೊಂಡಿದ್ನಲ್ಲ, ಅದರಲ್ಲಿ ಒಂದು 3/4 ಮಸಾಲೆನ ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಮತ್ತೆ ಇಟ್ಟೆ. ಒಂದು 12ರಿಂದ 13 ನಿಮಿಷ ನನಗೆ ಇದಿಷ್ಟು ಆಗೋದಕ್ಕೆ ತೊಗೊಳ್ತು. ಬೇಕಾದ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಬೇಕಂದ್ರೆ ಇನ್ನೊಂದು ನಿಮಿಷ ಜಾಸ್ತಿ ಹಾಕ್ಬೋದು. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಈಗ ಮತ್ತೆ ಮಿಕ್ಕಿರೋ ಅಂಥ ಮಸಾಲೆನ ಇದಕ್ಕೆ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದು ರೆಡಿ ಆಯಿತು. ನನ್ನ ಮಗನ ಕೊಡ್ತೀನಿ, ರಿವ್ಯೂ ನೋಡ್ತಾನೆ, ಹೇಳ್ತಾನೆ ಹೆಂಗಿದೆ ಅಂತ. ಪ್ರಣವ್, ಇತ್ತಿನ ನೋಡಿ ಹೆಂಗಿದೆ ಅಂತ. ಅದು ಚಿಕ್ ಪೀಸ್ ಸ್ನ್ಯಾಕ್ ಮಾಡಿದ್ದೀನಿ ಏರ್ ಫ್ರೈಯರಲ್ಲಿ. ತಿಂದು ನೋಡು ಹೆಂಗಿದೆ ಅಂತ ಹೇಳು. ಚೆನ್ನಾಗಿದೆ, ಕ್ರಿಸ್ಪಿಯಾಗೂ ಇದೆ. ಹೌದಾ? ಉಪ್ಪು ಖಾರ ಎಲ್ಲ ಸರಿ ಇದೆಯಾ? ನಿಂಗೆ ತುಂಬ ಸ್ಪೈಸಿ ಆಯಿತಾ? ಅಷ್ಟೊಂದಿಲ್ಲ. ಸರಿ ಇದೆಯಾ? ನಿಂಗೆ ಇಷ್ಟ ಆಯಿತಾ? ಇಷ್ಟ ಆಯಿತು ತುಂಬ. ಓಕೆ, ಗುಡ್. ನೀವು ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.